ರೈಟ್ ಸಿವಿಯರ್ ಆಸ್ಟಿಯೋ ಆರ್ಥರೈಟಿಸ್ ಚೇಂಜಸ್ ಅಂತ ಇತ್ತು ಯಾವಾಗ 2025ರಲ್ಲಿ ನಿಮಗೆ. ಅಂದರೆ ಎರಡೂ ಮೊಣಕಾಲು ಆಲ್ಮೋಸ್ಟ್ ಕೂತ್ಬಿಟ್ಟಿದ್ದು, ನಾನು ತೋರಿಸಿದ್ದೆ ನಿಮಗೆ, ಸ್ಪೇಸೇ ಇರಲಿಲ್ಲ ಅಂತ ಕಂಡೀಷನಲ್ಲಿ ಇರುವಾಗ ಈಗ ಟ್ರೀಟ್ಮೆಂಟ್ ಮಾಡಿ ಆಲ್ಮೋಸ್ಟ್ ಸರ್ಜರಿ ಕೇಸ್ ಅದು. ಈಗ ಆಲ್ಮೋಸ್ಟ್ ಯುವರ್ ಆಲ್ ರೈಟ್, ನೀವು ದಿನನಿತ್ಯ ಜೀವನ ಮಾಡಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಆರಾಮಾಗಿ ಇದ್ದೀರಾ. ನಮಸ್ತೆ. ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಪತ್ನಿ ನೀವು, ಅವರು ನಮ್ಮ ಹತ್ರ ಮುಂಚೆ ತೋರಿಸ್ತಾ ಇದ್ರು, ಅವರು ನಿಮ್ಮನ್ನ ಆಮೇಲೆ ಕರ್ತಂದ್ರು ಪರೀಕ್ಷೆ ಮಾಡಿ. ನಾನೇ ಫಸ್ಟ್ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ನನಗೆ PCOD ಏನೋ ಒಂದು ಸಮಸ್ಯೆ ಇತ್ತು. ಸ್ಟಾರ್ಟಿಂಗ್ ಒಂಥರ ಇದು ಆಗೋದು, ಹಾಟ್ ಫ್ಲಶ್ ಎಲ್ಲ ಆಗೋದು, ಅದೆಲ್ಲ ಆಗೋದು. ಫಸ್ಟ್ ಟೈಮ್ ಬಂದಿದ್ದು ನಾನು. ಅದು ಮತ್ತೆ ತಗೊಂಡ್ಮೇಲೆ ಒಂದು ತಿಂಗಳು 2 ತಿಂಗಳಿಗೆ ಅದು ಕಡಿಮೆ ಆಯ್ತು. ಇಲ್ಲ ಆಯ್ತು, ಅದೇನು ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ ಕಾಲ್ ನೋವು ಇತ್ತು ಮುಂಚೆನೆ, ನಾನು ಅವಾಗ ತಗೊಂಡಿಲ್ಲ. ಆಮೇಲೆ ಕಾಲ್ ನೋವು ಬಂತಲ್ಲ, ಕಾಲ್ ನೋವು ಅಂದ್ರೆ ನನಗೆ ತುಂಬಾ ಹೆಜ್ಜೆ ಇಡಕ್, ಒಂದು ಹೆಜ್ಜೆ ಇಡೋದಂದ್ರೆ ಕಷ್ಟ ಆಗೋದು. ನಾನು ಒಂದೇನಾದ್ರು ಗ್ರಿಪ್ ಹಿಡ್ಕೊಂಡು ಹೆಜ್ಜೆ ಇಡ್ಬೇಕಾಗಿತ್ತು, ಕೈ ಹಿಡ್ಕೊಂಡು. ಆಮೇಲೆ ಇಲ್ಲಿ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಒಂದು 10 ಹೆಜ್ಜೆನೂ ಇಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ಎಲ್ಲ ಕೂತಿದ್ರೆ ಗ್ರಿಪ್ ಹಿಡ್ಕೊಂಡೇ ಹೇಳ್ಬೇಕಿತ್ತು, ಹಿಂಗ್ ಹಿಡ್ಕೊಂಡು ಪ್ರೆಷರ್ ಕೊಡಕ್ ಆಗ್ತಿರ್ಲಿಲ್ಲ. ಏನಾದ್ರು ಕೈಯಲ್ಲಿ ಹಿಡ್ಕೊಂಡೇ ಹೇಳ್ಬೇಕಾಗಿತ್ತು. ನಡೆಯೋದು ಕಷ್ಟ, ಕಷ್ಟ ಆಗ್ತಿತ್ತು. ಆಮೇಲೆ ಟ್ರೀಟ್ಮೆಂಟ್ ತಗೊಂಡೆ. ಆಮೇಲೆ 1 ವರ್ಷ ಮೊದ್ಲು ಜಾನುಬಸ್ತಿ ಮಾಡಿಸ್ದೆ, ಅಲ್ಲಿ ಫುಲ್ ಕ್ಲಿಯರ್ ಆಯ್ತು ನನಗೆ. ಆಮೇಲೆ ನಾನು ಒಂದು 6 ತಿಂಗಳು 7 ತಿಂಗಳು ಬರ್ಲಿಲ್ಲ ಇಲ್ಲಿಗೆ, ಟ್ರೀಟ್ಮೆಂಟ್ಗೆ ಬಂದಿರ್ಲಿಲ್ಲ. ಮತ್ತೆ ಜಾನುಬಸ್ತಿ ಮಾಡಕ್ಕೋಸ್ಕರ ಮತ್ತೊಂದ್ಸಲ ಬಂದಿದ್ದೀನಿ. ಬಂದು ಜಾನುಬಸ್ತಿ ಮಾಡಿಸ್ಕೊಂಡು ಹೋದೆ. ಈಗ ಕ್ಲಿಯರ್ ಆಗಿದೆ, ವಾಕ್ ಮಾಡ್ತೀನಿ. ಮತ್ತೆ ನನಗೆ BP ಬಂದಿತ್ತು, 165 ಆಗಿತ್ತು. ಅದಕ್ಕೆ ಒಂದು 15 ದಿನ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಿ. ಆಮೇಲೆ ಎಣ್ಣೆನೋ ಏನೋ ಪೌಡ್ರ್ ಕೊಟ್ಟು ಅದು ಕೊಟ್ಟಿದ್ರಿ. ಆಮೇಲೆ ಟ್ಯಾಬ್ಲೆಟ್ ಕಮ್ಮಿ ಆಯ್ತು. ಅದು ನಾನು ಎಣ್ಣೆ ಈಗ ವಾರಕ್ಕೊಂದ್ಸಲ ಹಾಕ್ತೀನಿ ತಲೆಗೆ. ಅದು ಉಂಟು ನನ್ನ ಹತ್ರ, ಅದೇ ಹಾಕ್ತಾನೆ ಬಂದಿದ್ದೀನಿ. ಅದರಲ್ಲೇ BP ಕಂಟ್ರೋಲಿಗೆ ಬಂದಿದೆ. ಆಮೇಲೆ ಏನು ಮಾತ್ರೆ ಏನು ತಗೊಂಡಿಲ್ಲ ನಾನು. ಸೂಪರ್. ನೋಡಿ, ಇಷ್ಟೊಂದು ಆರೋಗ್ಯವಾಗಿರ್ತಕ್ಕಂತಹ ಉಪಯೋಗಗಳನ್ನು ಆಯುರ್ವೇದದಿಂದ ನೀವು ಪಡ್ಕೊಂಡಿದ್ದೀರಿ. ಉದ್ದೇಶ ಇಷ್ಟೇ, ಆಯುರ್ವೇದದಲ್ಲಿ ಈಸಿಯಾಗಿ ಗುಣ ಆಗುವಂತಹ ಬಹಳಷ್ಟು ಕಾಯಿಲೆಗಳಿಗೆ ಔಷಧಿಗಳಿದೆ. ಅವುಗೆಲ್ಲವನ್ನು ಸಾರ್ವಜನಿಕರು ತಮ್ಮ ಮನೆವರೆಗೂ ಇದು ಮುಟ್ಲಿ, ಅವ್ರಿಗೂ ಇದರ ಲಾಭ ಸಿಗಲಿ. ಸಮಾಜದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು. ಆವಾಗ ಸ್ವಸ್ಥ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ. ಎಲ್ಲರೂ ಔಷಧಿ ತಗೊಂಡು ಇನ್ನೂ ಅನಾರೋಗ್ಯ ಫೀಲ್ ಮಾಡ್ತಿರ್ತಾರೆ, ಅದು ಆರೋಗ್ಯ ಅಲ್ಲ. ಔಷಧಿ ತಗೊಂಡ್ರೆ ನಮ್ಮ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳ ಚೈತನ್ಯತೆ ಬರಬೇಕು. ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು, ಆಯಾಸ ಅನಿಸ್ಬಾರ್ದು. ಜೊತೆಗೆ ನಿದ್ದೆ ಮಾಡಿದ್ರೆ ಒಂಥರ ಬೆಣ್ಣೆಯಲ್ಲಿರ್ತಕ್ಕಂಥ ಕೂದಲು ತೆಗ್ದಂಗೆ ಇರಬೇಕು, ತರ ಕಷ್ಟಪಟ್ಟು ಹೇಳ್ಬಾರ್ದು, ಅದು ಕೂಡ ಅನಾರೋಗ್ಯ. ಅವೆಲ್ಲವೂ ಈ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ, ತಚ್ಚನಿತ್ಯಂ ಪ್ರಯುಂಜಿತ ಸ್ವಸ್ಥಂ ಏನ ಅನುವರ್ತತೆ ಅಜಾತಾನಾಂ ವಿಕಾರಾಣಾಂ ಅನುತ್ಪತ್ತಿಕರಂ ಚೇತ ಅಂತ ಹೇಳ್ತಾರೆ. ನಾನು ಇಲ್ಲಿವರೆಗೂ ಏನು ಹೇಳಿದೆ ಅದನ್ನು ಚಾಚೂ ತಪ್ಪದೆ ಪಾಲನೆ ಮಾಡಿ ಬಂದರೆ ಬರೋ ರೋಗಗಳು ಸ್ವಲ್ಪ ಪ್ರಮಾಣದಲ್ಲಿ ಬರ್ತವೆ. ಅವು ಹೆಂಗೆ ಅಂತಂದರೆ, ಇಬ್ಬನಿ ಸೂರ್ಯನ ಬಿಸಿಲು ಬಿದ್ದ ತಕ್ಷಣ ಹೆಂಗೆ ಆವಿಯಾಗಿ ಹೋಗುತ್ತೋ ಹಾಗೆ ನೀವು ದಿನನಿತ್ಯದ ಪಥ್ಯ ಮತ್ತು ಒಳ್ಳೆ ರೈಟ್ಸ್ ದಾರಿಯಲ್ಲಿ ಹೋಗ್ತಿದ್ರೆ ಅವೇ ತಾನೇ ಗುಣ ಆಗಿಬಿಡ್ತಾವಂತೆ. ಹುಟ್ಟದೇ ಇರೋ ರೋಗಗಳು ಹುಟ್ಟೋದೇ ಇಲ್ಲಂತೆ. ಅದು ಆಯುರ್ವೇದದ ಒಂದು ಕಡೆ ಹೇಳ್ತಕ್ಕಂಥ ಮಾತು. ಅದು ನಿಮಗೆ ಅಪ್ಲೈ ಆಗಿದೆ. ಯಾಕೆ ಅಂತಂದರೆ, ನಾನು ಔಷಧಿ ತಗೊಂಡ ತಕ್ಷಣ BP ಹೋಯ್ತು ಸರ್, ಔಷಧಿ ತಗೊಂಡ ತಕ್ಷಣ ನಾನು ಸಿವಿಯರ್ ಆಸ್ಟಿಯೋ ಆರ್ಥರೈಟಿಸ್, ಯು ಕ್ಯಾನ್ ಅಬ್ಸರ್ವ್ ದಿ ರಿಪೋರ್ಟ್ ಓವರ್ ಹಿಯರ್. ರೈಟ್ ಸಿವಿಯರ್ ಆಸ್ಟಿಯೋ ಆರ್ಥರೈಟಿಸ್ ಚೇಂಜಸ್ ಅಂತ ಇತ್ತು ಯಾವಾಗ 2025ರಲ್ಲಿ ನಿಮಗೆ. ಅಂದರೆ ಎರಡೂ ಮೊಣಕಾಲು ಆಲ್ಮೋಸ್ಟ್ ಕೂತ್ಬಿಟ್ಟಿದ್ದು, ನಾನು ತೋರಿಸಿದ್ದೆ ನಿಮಗೆ, ಸ್ಪೇಸೇ ಇರಲಿಲ್ಲ ಅಂತ ಕಂಡೀಷನಲ್ಲಿ ಇರುವಾಗ ಈಗ ಟ್ರೀಟ್ಮೆಂಟ್ ಮಾಡಿ ಆಲ್ಮೋಸ್ಟ್ ಸರ್ಜರಿ ಕೇಸ್ ಅದು. ಈಗ ಆಲ್ಮೋಸ್ಟ್ ಯುವರ್ ಆಲ್ ರೈಟ್, ನೀವು ದಿನನಿತ್ಯ ಜೀವನ ಮಾಡಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಆರಾಮಾಗಿ ಇದ್ದೀರಾ. ಇನ್ನೂ ಮಗ್ದ ಲಕ್ಷಣ ಬಂದಿದ್ರಿ, ಚೆನ್ನಾಗಿದ್ದೀರಿ. ಹೌದಾ? ಇದಕ್ಕೆ ಲಾಸ್ಟ್ ಮೂಮೆಂಟ್ ಸರ್ಜರಿಗೆ ಸದ್ಯಕ್ಕೆ ಟ್ಯಾಬ್ಲೆಟ್ ತಗೊಳ್ರಿ, ಡೈಲಿ ಪೇನ್ ಕಿಲ್ಲರ್ ತಗೊಳ್ರಿ ಅಂದ್ರೆ ಅದಕ್ಕೆ ನಾವು ಬಿಟ್ಬಿಟ್ಟು ಆಮೇಲೆ ಹೋಗ್ಲಿಲ್ಲ. ಪೇನ್ ಕಿಲ್ಲರ್ ಡೈಲಿ ತಗೊಂಬಾರ್ದು ಅಂತ. ದೆನ್ ಯು ಶುಡ್ ಸಲ್ಯೂಟ್ ಟು ಆಯುರ್ವೇದ. ಎಸ್, ಸೂಪರ್. ನಮ್ಮ ಸಣ್ಣ ಪ್ರಯತ್ನ ನಿಮ್ಮ ದೊಡ್ಡ ಇಂಪ್ಯಾಕ್ಟ್, ದೊಡ್ಡ ರಿಸಲ್ಟ್. ನಮ್ದು ಸಣ್ಣ ಪ್ರಯತ್ನ ಅಷ್ಟೇ, ದೇವ್ರು ಕೊಡೋದು ದೊಡ್ಡ ರಿಸಲ್ಟ್. ಹಾಗಾಗಿ ಆಯುರ್ವೇದನ ಅನುಸರಿಸಿ, ಪಾಲಿಸಿ, ಜೊತೆಗೆ ಇನ್ನೊಬ್ರಿಗೂ ತಿಳಿಸಿ ಸ್ವಸ್ಥ ಸಮಾಜ ನಿಮ್ಮಂತರಿಂದ ನಿರ್ಮಾಣ ಆಗೋದು. ನಾವು ಬಂದ್ರೆ ಔಷಧಿ ಕೊಡೋರು ಅಷ್ಟೇ, ನೀವು ಅದನ್ನ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಹೇಳೋರು.